ಜಾನಪದ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದೇ ಅಶ್ವಥ್ ಅವರು ಆಗ. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ 14 to 13 years ಬ್ಯಾಕ್ ಇಂದ ಒಂದೊಳ್ಳೆ ಸಾಹಿತ್ಯದ ಮುಖಾಂತರ ಒಂದೊಳ್ಳೆ ಜಾನಪದ ಟಚ್ ಅನ್ನ ಕೊಟ್ಟು ನಮ್ಮೆಲ್ಲರೂ ಕೂಡ ಹುಚ್ಚೆಬ್ದು ಕುಣಿಯುವಂತೆ ಮಾಡುವಂತಹ ಸಂಗೀತ ಸಾಹಿತ್ಯ ನವೀನ್ ಸಜ್ಜು ಅವರು ನಮಗೆ ಕೊಡ್ತಾ ಬಂದಿದ್ದಾರೆ. ಸೊ ಇತ್ತೀಚೆಗೆ ಬ್ಯಾಚುಲರ್ಸ್ಗೆ ಅಂತಾನೆ ಹೇಳಿ ಮಾಡಿಸಿದ್ದಾರಾ ಅನ್ನುವಂತಹ ಅತ್ಯದ್ಭುತವಾದಂತಹ ಸಾಂಗ್ ಹೇಗ್ ಬರೆದ್ರು, ಹೇಗೆ ಆ ಕಾನ್ಸೆಪ್ಟ್ ತಲೆಗೆ ಹೊಳಿತು, ಲೋ ನವೀನ ಅನ್ನುವಂತಹ ಸಿನಿಮಾದಲ್ಲಿ ಈ ಹಾಡು ಎಲ್ಲಿ ಬರುತ್ತೆ ಎಲ್ಲವನ್ನು ಕೂಡ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ನವೀನ್ ಸಜ್ಜು ಅವರು ನಮ್ಮ ಜೊತೆಗಿದ್ದಾರೆ. ಸರ್ ಹಾಯ್, ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಆರಾಮಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನವೀನ್ ಸಜ್ಜು ಅವರ ಸಾಂಗ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಜಾನಪದ ಟಚ್ ಇರುತ್ತೆ. ಒಂದ್ ರೀತಿಯಾಗಿ ಎಲ್ಲರೂ ಕೂಡ ಗುನುಕ್ತಾ ಇರ್ತೀವಿ ಆ ಸಾಂಗ್ ನ, ಆಚೆ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಈ ಸಾಂಗ್ ಅಂತೂ ಕೇಳಿದ್ಮೇಲೆ ಬ್ಯಾಚುಲರ್ಸ್ ಎಲ್ಲ ಕಮೆಂಟ್ಸ್ ಆಗ್ತಾ ಇದಾರೆ, ಮಚ್ಚಿ ನಮ್ಮ ನೋಡೇ ಬರ್ದಿದೆಯೇನೋ ಸಾಂಗ್ ನ ಅಂತ ಹೇಳ್ಬಿಟ್ಟು. ಸೊ ಎಲ್ಲಿ ಬರುತ್ತೆ ಸಾಂಗ್ ನ ವಿಶೇಷತೆಗಳನ್ನ ಹೇಳ್ತಾ ಹೋಗೋದಾದ್ರೆ? ಇಲ್ಲ, ನಮ್ಗೆ ಯಾವಾಗ್ಲೂ ನೀವು ಆಗ್ಲೇ ತುಂಬಾ ದೊಡ್ಡ ಮಾತು ಹೇಳಿದ್ರಿ, ಅಶ್ವಥ್ ಅವರು ಅವಾಗ ಈಗ ನವೀನ್ ಸಜ್ಜು ಅಂತ. ಇಲ್ಲ, ನಾವು ಅಷ್ಟು ಅರ್ಹರ ಏನೋ ಗೊತ್ತಿಲ್ಲ, ಆತರ ಏನಿಲ್ಲ. ನನ್ಗೆ ಯಾವಾಗ್ಲೂ ಜನಪದಕ್ಕೆ ಯಾವಾಗ್ಲೂ ಸಾವಿಲ್ಲ ಅಂತಾರಲ್ಲ, ಅದು ಯಾವಾಗ್ಲೂ ಜೀವಂತವಾಗಿರುತ್ತೆ. ಆಮೇಲೆ ಬೇಗ ಜನಗಳಿಗೆ ರೀಚ್ ಆಗುತ್ತೆ. ಅಂದ್ರೆ ಕೇಳೋರ್ಗೆ ತುಂಬಾ ಈಸಿ ಆಗಿರ್ಬೇಕು ಟ್ಯೂನ್ಗಳು, ಮತ್ತೆ ಹಾಡೋರ್ಗೆ ತುಂಬಾ ಸರಳವಾಗಿ ಪದಗಳು ಬಾಯಲ್ಲಿ ಬರ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಸೊ ಹಂಗಾಗಿ ನಾನು ವರ್ಷಕ್ಕೆ ಒಂದೇ ಹಾಡು ಮಾಡಿದ್ರು ಎಲ್ಲಾರ್ಗೂ ರೀಚ್ ಆಗ್ಬೇಕು. ಸುಮ್ಮನೆ ಮೂರ್ ತಿಂಗಳಿಗೆ ಒಂದೊಂದು ಹಾಡು ಮಾಡ್ಕೊಂಡು ಅದು ಬೋರ್ ಆಗ್ಬಾರ್ದು. ವರ್ಷಕ್ಕೆ ಒಂದೇ ಹಾಡು ಮಾಡೋಣ, ಒಟ್ನಲ್ಲಿ ಜನಗಳಿಗೆ ರೀಚ್ ಆಗ್ಬೇಕು ಅಂತ ಈಗ ನಂದೇ ಆದ ಒಂದು ವೇದಿಕೆ ಕ್ರಿಯೇಟ್ ಮಾಡ್ಕೊಂಡಿದೀನಿ. ಆ ವೇದಿಕೆ ಯಾವ್ದಪ್ಪ ಅಂದ್ರೆ ಲೋ ನವೀನ ಅಂತ. ಈಗ ಒಂದೊಳ್ಳೆ ಸಿನಿಮಾ ಮಾಡ್ಕೊಂಡಿದೀವಿ, ಒಂದೊಳ್ಳೆ ತಂಡ ಕಟ್ಕೊಂಡಿದೀನಿ. ಅದ್ರಲ್ಲಿ 3 ಹಾಡುಗಳನ್ನ ಬಿಟ್ಟಿದ್ದೀನಿ. 2 ಸೂಪರ್ ಡೂಪರ್ ಹಿಟ್ ಆಗಿದೆ. ಈಗ 3ನೇ ಹಾಡು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಇದಕ್ಕೆ ನನ್ನ ಟೀಮು ಅಂದ್ರೆ ಸುಮಾರು 2,000 ನಾಟಕಗಳು ಮಾಡಿರುವಂತಹ ಕಲಾವಿದ್ರು, ಮಲ್ರಾಜು ಅಂತ ಹೇಳಿ ಮದ್ದೂರ್ನವರು, ಅವರು ನಿಂಗಣ್ಣನ ಪಾತ್ರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಪಾತ್ರಕ್ಕೆ 100ಕ್ಕೆ 200% ಜೀವ ತುಂಬಿ ನಮ್ಗೆ ಆಕ್ಟ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಈ ನಿಂಗಣ್ಣನ ಹಾಡಿಗೆ ಸಾಹಿತ್ಯ ಬರೆದಿರೋರು ಪ್ರಸಲ್ಲಿರುವಂತವ್ರೆ, ಅಂದಾನಿ ಅಂತೇಳಿ. ಅವ್ರು ಇದಕ್ಕೆ ಸಾಹಿತ್ಯ ಬರೆದಿದ್ದಾರೆ. ಅವರು ಬ್ಯಾಚುಲರೇ, ಅವ್ರಿಗಾಗಿರೋ ಅನುಭವಗಳು, ಅವ್ರು ನೋಡಿರೋ ಅನುಭವಗಳು, ನಾವು ಕೇಳಿರೋ ವಿಷಯಗಳು, ನಾವು ನೋಡಿರುವಂಥವು, ಇವೆಲ್ಲ ಸೇರಿ ಈಗಿನ ಗಂಡಿಗೆ ಹೆಣ್ಣು ಸಿಗೋ ಸಮಸ್ಯೆ ಎಷ್ಟಿರುತ್ತೆ, ಹೆಣ್ಮಕ್ಳುಗಳಿಗೆ ಗಂಡಿನ ಬೇಡಿಕೆ ಏನಿರುತ್ತೆ ಅನ್ನೋದನ್ನ ಒಂದು ಹಾಸ್ಯಾತ್ಮಕವಾಗಿ ಹೇಳ್ತಾ ಹೋಗಿದೀವಿ ಇದರಲ್ಲಿ. ನವೀನ್ ಸರ್, ಏನ್ ಗೊತ್ತಾ, ಇತ್ತೀಚೆಗೆ ಮಂಡ್ಯ ಹೈಕ್ಲೆಲ್ಲ ಒಂದು ಲೆಟರ್ ಬರೀತಾರೆ ಗ್ರಾಮ ಪಂಚಾಯತಿಗೆ. ಏನಂತ ಹೇಳಿದ್ರೆ, ನಮ್ಗೊಂದು ಮಠ ಕಟ್ಸ್ಕೊಟ್ಬಿಡಿ, ಯಾಕಂದ್ರೆ ಹೆಣ್ ಸಿಗ್ತಾ ಇಲ್ಲ, ನಾವು ಮಠ ಸೇರ್ಕೊಂಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹುಡುಗರೆಲ್ಲ. ಸೊ ಅದ್ ನೆನಪಾಯ್ತು ನಂಗೆ ಈ ಸಾಂಗ್ ನೋಡಿದ ತಕ್ಷಣ, ಕೇಳಿದ ತಕ್ಷಣ. ಒಂದ್ ರೀತಿಯಾಗ ಆ ಲ್ಯಾಂಗ್ವೇಜ್ ಆಗಿರ್ಬೋದು, ಮಂಡ್ಯ, ಮೈಸೂರು, ಚಾಮರಾಜನಗರ, ಇಲ್ಲಿಗೆ ರಿಲೇಟ್ ಆಗುವಂತಹ ಆ ಸ್ಲ್ಯಾಂಗು ಸಕ್ಕತ್ತಾಗಿದೆ. ಮತ್ತೆ ಕಮೆಂಟ್ಸ್ ಕೂಡ ನೋಡ್ತಾ ಹೋದ್ರೆ ಅಲ್ಲೂ ಕೂಡ ಅದೇ ರೀತಿಯಾದಂತಹ ಕಮೆಂಟ್ಸ್, ಮಂಡ್ಯ ಹುಡುಗರಿಗೆ ಹೇಳಿ ಮಾಡಿಸ್ದಂಗ್ ಬರ್ದಂಗಿದೆ ಅಂತ ಹೇಳ್ಬಿಟ್ಟು. ಇಲ್ಲ, ಅತಿ ಹೆಚ್ಚು ಮಂಡ್ಯ ಭಾಗದಲ್ಲೇ ಇದು. ಅಂದ್ರೆ ಮಂಡ್ಯದ ಹುಡುಗರುಗಳು ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ, ಆದ್ರೆ ಜಾಸ್ತಿ ರೈತಾಪಿ ಜೀವನದಲ್ಲಿದ್ದಾರೆ. ಅದು ಬಿಟ್ರೆ ನೀವು ಇದ್ರಲ್ಲಿ ನೋಡಿ, ಏನು ಮೈಸೂರು, ಮಂಡ್ಯದ, ಬೆಂಗಳೂರಿನಲ್ಲಿರುವಂತಹ ಪಬ್ಗಳಲ್ಲಿ ಸಪ್ಲೈಯರ್ ಕೆಲಸ ಮಾಡೋರು ಜಾಸ್ತಿ ನಿಮ್ಗೆ ಹೋಟೆಲ್ಗಳಲ್ಲಿ, ಪಬ್ಗಳಲ್ಲಿ ಮಂಡ್ಯದವ್ರು ಸಿಗ್ತಾರೆ, ನಾಗಮಂಗಲದವ್ರು ಸಿಗ್ತಾರೆ. ಮತ್ತೆ ಕ್ಯಾಬ್ ಡ್ರೈವರ್ಗಳು ನೀವು ಸುಮ್ನೆ ಯಾವೂರು ಅಂತ ಕೇಳಿ, ನಾಗಮಂಗಲ ಅಂತಾರೆ, ಪಾಂಡುಪುರ ಅಂತಾರೆ, ಪಟ್ನಾ ಅಂತಾರೆ, ಇಲ್ಲ ಮಂಡ್ಯ ಅಕ್ಕಪಕ್ಕ ಮದ್ದೂರು ಅಂತಾರೆ. ಈ ತರದಲ್ಲೆಲ್ಲ ಜಾಸ್ತಿ ಅವರೇ ಸಿಗೋರು. ಈಗ ಫೇಸ್ ಮಾಡ್ತಾ ಇರೋದು ಯಾರು? ಈ ಹೆಣ್ಣಿನ ಸಮಸ್ಯೆಗಳಿಗೆ ಫೇಸ್ ಮಾಡ್ತಾ ಇರೋರೆ ಈ ವರ್ಗದವ್ರೇನೆ ಫೇಸ್ ಮಾಡ್ತಾ ಇರೋರು. ಎಲ್ಲಾರ್ಗು ಗೌರ್ಮೆಂಟ್ ಕೆಲಸ ಕೇಳ್ತಾರೆ, ಎಲ್ರಿಗೂ ಸ್ವಂತ ಮನೆ ಕೇಳ್ತಾರೆ, ಎಲ್ರಿಗೂ ಆಸ್ತಿ ಇದ್ದ ಅಂತ ಕೇಳ್ತಾರೆ. ಎಲ್ಲಾ ಇದ್ರುವೆ ಅಣ್ಣ ತಮ್ಮದಿರವ್ರ, ಅವ್ವ ಅಪ್ಪ ಅವರ, ಒಬ್ಬನೇ ಮಗನ ಅಂತ ಕೇಳ್ತಾರೆ. ಇದನ್ನ ಸ್ವಲ್ಪ ಪ್ರಸ್ತುತ ಏನ್ ನಡೀತಾ ಇದೆ ಗಂಡ್ಮಕ್ಳು ಸಮಸ್ಯೆಗಳೇನಿದೆ ಅದನ್ನ ತುಂಬಾ ಆಡು ಭಾಷೆಯಲ್ಲಿ ನಾವು ಕಂಪೋಸ್ ಮಾಡ್ಕೊಂಡು ಅದಕ್ಕೆ ಸಾಹಿತ್ಯ ಬರ್ಕೊಂಡು ಅದನ್ನ ತಂದು ಜನಗಳ ಮುಂದೆ ಇಟ್ಟಿದೀವಿ. ಬೋಳ್ತಲೆಗೆ ಎಣ್ಣೆ ಯಾಕೆ, ವಯಸ್ಸಾದ್ಮೇಲೆ ಮದ್ವೆ ಯಾಕೆ ಅಂತ ಊರವರೆಲ್ಲ ಆಡ್ಕತಾರಕಲ್ಲ. ಮೊದ್ಲು ಮದ್ವೆ ಊಟ ಹಾಕ್ಸೋ ಮೂದೇವಿ. ಬೋಳ್ತಲೆಗೆ ಎಣ್ಣೆ ಯಾಕೆ, ಒತ್ತೋದ್ಮೇಲೆ ಇಟ್ಟು ಯಾಕೆ, ವಯಸ್ಸಾದ್ಮೇಲೆ ಮದ್ವೆ ಯಾಕಂತ ಊರವರೆಲ್ಲ ಆಡ್ಕತಾರೆ. ನಿಂಗಣ್ಣೋಯಿ ನಿನ್ ಜೊತೆಯವ್ರಿಗೆಲ್ಲ ಮದುವೆ ಆಗಿ 3 ಮಕ್ಕಳು ಮಾಡ್ಕೊಂಡ್ ಆಟ ಆಡ್ಸ್ಕೊಂಡು ಕುಂತಿದ್ರೆ ನೋಡ್ಕೊಂಡ್ ಸುಮ್ನಿದ್ಯಲ್ಲೋ ನಿಂಗಣ್ಣೋಯಿ. ಧನುರ್ಮಾಸ ಮುಗಿದೋಯ್ತು, ಆಷಾಢನು ಕಳೆದೋಯ್ತು, ದೀಪಾವಳಿ ಶುರು ಆಯ್ತು, ಚಂದ್ರಿನೋ ಸುಂದ್ರಿನೋ ಕೆಂಚಿನೋ
ಕರಿಗಿನೋ ಕುಳ್ಳಿನೋ ಮಳ್ಳಿನೋ ಸಿಕ್ಕುದು ನೋಡ್ಕೊಂಡ್ ಗಂಟಾಕಳು ಹಿಂಗೇ ಹೇಳ್ತಾ ಹೋಗುವಂಥದ್ದು ಇದು ಹಾಡು. ಹಿಂಗೆ ಜೋಡಿಸ್ತಾ ಇನ್ನು ಏನೇನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗಿದೀವಿ. ಈ ವಿಡಿಯೋ ಸಾಂಗ್ ನ ನೋಡಿದ್ರೆ ತುಂಬಾ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ. ಮದುವೆ ಆಗಿರೋರ್ಗೆ, ಅವರು ಹಿಂದೆ ಇದನ್ನ ಮಾಡೇ ಆಗಿರ್ತಾರೆ ಮದುವೆಯಲ್ಲಿ, ಮದುವೆ ಆಗದೆ ಇರೋರ್ಗೆ ಇದನ್ನ ಮಾಡ್ತಾ ಇರ್ತಾರೆ, ಎಲ್ರಿಗೂ ಕನೆಕ್ಟ್ ಆಗುತ್ತೆ ಇದು ಹಾಡು. ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ ಇಷ್ಟ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ, ಇವಾಗೆಲ್ಲ ಈ ಬ್ರೋಕರ್ ಕಾನ್ಸೆಪ್ಟ್ ಇಲ್ಲ. ಇವಾಗ ಏನಿದ್ರು ಆಪ್ ಥ್ರೂ ಎಲ್ಲ ಹುಡುಕೋತಾ ಇದ್ದಾರೆ. ಲಿಂಗಾಯತ್ ಮ್ಯಾಟ್ರಿಮನಿ ಆಗಿರೋದು, ಮತ್ತೆ ಹಲವಾರು ಆಪ್ಸ್ ಇವಾಗ ಬಂದಿದೆ. ಸೊ ಆ ಬ್ರೋಕರ್ ಅನ್ನೋ ಕಾನ್ಸೆಪ್ಟ್ ಅನ್ನ ತಂದಿರ, ಅದು ತುಂಬಾ ಇಷ್ಟ ಆಯ್ತು. ಅಂದ್ರೆ 1-2 300 ಬ್ರೋಕರ್ ಹುಡುಕಿದ್ದಾರೆ ನಿಂಗಣ್ಣ ಅಂತ ಹೇಳ್ಬಿಟ್ಟು. ಅಂದ್ರೆ ಈ ಸಿಟಿಲಿರೋರ್ಗೆ ಆಪ್ ಗೊತ್ತಿರೋರ್ಗೆ ಬ್ರೋಕರ್ ಇದ್ರ ಆಪ್ ಮುಖಾಂತರ ಎಲ್ಲ ಹುಡುಕ್ತಾ ಇದಾರೆ. ಆದ್ರೆ ಇವತ್ತುವೇ ಫೋಟೋಗಳನ್ನ ಇಟ್ಕೊಂಡು ಎಲ್ರಿಗೂ ಪ್ರೊಫೈಲ್ಗಳನ್ನ ಕಳಿಸ್ಕೊಂಡು ಜೀವನ ಮಾಡ್ತಾ ಇರುವಂತ ಬ್ರೋಕರ್ಗಳು ತುಂಬಾ ಸಾಕಷ್ಟಿದೆ. ಇವತ್ತಿಗೂ ನಡೀತಾ ಇದೆ ಬ್ರೋಕರ್ಗಳದ್ದು, ಏನಿಲ್ಲ ಅಂತೇನಿಲ್ಲ. ಅವೆಲ್ಲ ರಿಸರ್ಚ್ ಮಾಡಿ ಬ್ರೋಕರ್ಗಳನ್ನು ಕೂರಿಸ್ಕೊಂಡು ಅವ್ರನ್ನೂ ಕೇಳ್ಕೊಂಡು ಒಂದಷ್ಟೆಲ್ಲ ಮಾಡ್ಕೊಂಡೆ ನಾವು ಸಿನಿಮಾ ಒಳಗಡೆ ಕತೆ ಕಟ್ಟಿ ಹಾಡುಗಳು ಬರೀಬೇಕಾದ್ರೆ ಇವೆಲ್ಲ ರಿಸರ್ಚ್ ಮಾಡಿದೀವಿ. ಸೊ ಹಂಗಾಗಿ ಎಲ್ಲವನ್ನೂ ಹಾಡು ಒಳಗಡೆ ತಂದಿದೀವಿ. 1, 2, 3, 300 ಹೆಣ್ಣು ನೋಡ್ಕ ಬಂದವನೇ ಊರ ಸುತ್ತಿ 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 ಚಪ್ಲಿ ಸಮದೋಯ್ತು, ಇಸ್ತ್ರಿ ತಿಕ್ಕಿ 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 ಬಟ್ಟೆ ಮಸ್ತೋಯ್ತು, ದುಡ್ಡ ಕೊಟ್ಟು 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 ಜೋಬು ಖಾಲಿ ಆಗೋಯ್ತು, ಹೋಗದೆ ಇರೋ ಊರಿಲ್ಲ, ತಿರುಗದೆ ಇರೋ ಮನೆ ಇಲ್ಲ, ನುಗ್ಗದೆ ನೋಡದೆ ಇರೋ ಹೆಣ್ಣಿಲ್ಲ. ಓಹೋ ಗಂಡನ್ ಕಡಿಯವ್ರು ಬರ್ತಾವ್ರೆ, ಈಗ ಬಂದ್ರ ಬನ್ನಿ ಬಾಳೆಹಣ್ಣು ಬಿಸ್ಕೆಟ್ ತಿನ್ಸಿ ಕಾಫಿ ಟೀ ಕುಡ್ಸಿ. ಗಂಡು ಹೋದ್ಮೇಲೆ ಗಂಡೇನ್ ಮಾಡೋದು, ಗೌರ್ಮೆಂಟ್ ಕೆಲ್ಸವಾ, ಸಂಬಳ ಎಷ್ಟು, ಸ್ವಂತ ಮನೆಯ ಬಾಡಿಗೆ ಮನೆಯ, ಅಯ್ಯೋ ಋಣ ಸಂಬಂಧ ಇದ್ರೆ ಯಾ ತಾನೇ ತಪ್ಸಕ್ಕಾದ್ದು. ಇದು ಲಾಸ್ಟ್ ಡೈಲಾಗು. ಹೇಳ್ ಕಳಿಸ್ತೀವಿ ಯಾವ ಮನೆಗೆ ಹೋದ್ರು ಹೇಳ್ ಕಳಿಸ್ತೀನಿ ಅಂತ ಇನ್ನು ಕಳಿಸ್ತಾರಂತೆ ಅಂತ ಭರವಸೆ ಇಟ್ಕೊಂಡು ಕಾಯ್ತಾ ಇರುವಂತ ನಿಂಗಣ್ಣಂದಿರೋ ಸಾಕಷ್ಟು ಸಾವಿರಾರು ಜನ ನಿಮ್ಮ ಮಧ್ಯೆ ಬೇಕಾದಷ್ಟು ಜನ ಇದ್ದಾರೆ. ನಿಮ್ಮಲ್ಲೇ ನಿಮ್ ಚಾನಲ್ ಅಲ್ಲೇ ನೋಡಿ ಬೇಕಾದಷ್ಟು ಜನ ನಿಂಗಣ್ಣಂದಿರು ಸಿಗ್ತಾರೆ. ಫೈನಲ್ ಆಗಿ ನಿಂಗಣ್ಣಂಗ್ ಮದ್ವೆ ಆಗತ್ತಾ ಇಲ್ವಾ? ಅದೇ ಸಿನಿಮಾ ನೋಡ್ಬೇಕು. ಸಿನಿಮಾ ನೋಡಿದಾಗ ಅದ್ರ ಸುತ್ತ ಕತೆ ನಡೆಯುತ್ತೆ. ಸಿನಿಮಾ ನೋಡಿದಾಗ ಮತ್ತೆ ಸಿನಿಮಾದಲ್ಲಿ ಏನೋ ಒಂದು ದೊಡ್ಡ ವಿಷಯ ಹೇಳ್ತಾ ಇದೀನಿ ಅಂತಲ್ಲ, ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ಸಿಟ್ಕಾಮ್, ಸಿಚುಯೇಷನಲ್ ಕಾಮಿಡಿ ಜನಗಳನ್ನ ಮನರಂಜನೆ ಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದೀವಿ, ಎಂಟರ್ಟೈನ್ ಮಾಡಕ್ ಹೊರಟಿದೀವಿ ಲೋನವಿನ ಮುಖಾಂತರ ಅಷ್ಟೇ. ಈಗ ಹುಡುಗರು ಹೆಂಗೆ ಬ್ಯಾಚುಲರ್ಸ್ ಇರ್ತಾರೆ, ಹುಡುಗಿರ್ಗೂ ಹಂಗೆ ಹುಡುಗರು ಈ ತರ ಕ್ವಾಲಿಟೀಸ್ ಇರೋ ಸಿಗ್ಬೇಕು ಅಂತ ಹೇಳ್ಬಿಟ್ಟಿರತ್ತೆ. ಅವರು ಕೂಡ ಹುಡುಗನ್ ಹುಡ್ಕೋದ್ರಲ್ಲಿ ಇವಾಗ ಸಫರ್ ಮಾಡ್ತಾ ಇರ್ತಾರೆ. ಜಾಸ್ತಿ ಇಲ್ಲ ಅಂದ್ರೂ ಕೂಡ ಬೆರಳೆಣಿಕೆ ಎಷ್ಟು ಇರ್ತಾರೆ. ಸೊ ಅವ್ರಿಗೂ ಒಂದು ಸಾಂಗ್ ಬರೆಯೋ ಆಲೋಚನೆ ಏನಾದ್ರು ಇದೆಯಾ? ಇಲ್ಲ ಸದ್ಯಕ್ಕೆ ಈಗ ನೀವ್ ಹೇಳದ್ಮೇಲೆ ನಂದು ಮೈಂಡ್ ಟಕ್ ಅಂತ ಕರೆಕ್ಟ್ ಹುಡುಗಿರ್ಗೇನು ಅಂತ ನಂದು ಹಿಂಗಾಯ್ತು. ಹಿಂಗೆ ಹುಡುಗಿರ್ದೆಲ್ಲ ಏನೇನಿರುತ್ತೆ ಅಂತ ನೀವು ಐಡಿಯಾ ಕೊಟ್ಟಿದ್ದೀರಾ, ಮಾಡಿದ್ರು ಮಾಡ್ಬೋದು. ಆದ್ರೆ ಹುಡುಗರ್ಗೆ ಏನ್ ಗೊತ್ತಾ, ಮೊದಲನೇ ಸಲ ಕನ್ಸು ಇಟ್ಕೊಂಡಿರ್ತಾರೆ ನನ್ಗೆ ಹುಡುಗಿ ಹಿಂಗೆ ಸಿಗ್ಬೇಕು ಅಂತ. ಆಮೇಲೆ 3 ಸಲ ಸುತ್ತದ್ಮೇಲೆ 2ನೇ ಸಲಕ್ಕೆ ಒಂದ್ ಅರ್ಧ ಕನ್ಸು ಬಿಡ್ತಾರೆ, ಫಿಲ್ಟರ್ ಆಗುತ್ತೆ. 3ನೇ ಸಲಕ್ಕೆ ಫುಲ್ ಫಿಲ್ಟರ್ ಆಗುತ್ತೆ. 4ನೇ ಸಲಕ್ಕೆ ಎಂತದ ಒಂದ್ ಹೆಣ್ಣು ಸಿಕ್ಕಿದ್ರೆ ಸಾಕು, ಹೋಗಪ್ಪ ತಾಲಿ ಕಟ್ಟ ಮಾರುವಂಗ ಆಗಿರ್ತಾರೆ. ಏನೋ ಒಂದು ಹೆಣ್ಣು ಒಪ್ಕತ್ತ ನೋಡೋಣ, ಹೆಂಗಿದ್ರು ಸಾಕು, ತಾಲಿ ಕಟ್ಕತ್ತೀನಿ, ನಾನೇ ಮದುವೆ ಮಾಡ್ಕತ್ತೀನಿ, ಸಾಲ ಸೋಲೋ ಮಾಡ್ಕೊಂಡು ಅನ್ನುವಂಗ ಆಗಿರುತ್ತೆ. ಇದು ಗಂಡೈಕ್ಳು ಸಮಸ್ಯೆ. ಸೊ ಹೆಣ್ಮಕ್ಳ ಸಮಸ್ಯೆಗಳು ಏನೇನಿರ್ತವೆ ಅವನ್ನೆಲ್ಲ ಕೇಳ್ಕೊಂಡು ಅದೊಂದು ಹಾಡು ಮಾಡ್ಬೇಕು. ಸರ್, ಇನ್ನ ಸಿನಿಮಾ ಅಂತ ಬಂದಾಗ ಲೋ ನವೀನ ನಿಮ್ಮ ಹೆಸರಿನ ಒಂದು ಶೀರ್ಷಿಕೆ ಟೈಟಲ್ ನೇ ಇಟ್ಟಿದ್ದೀರಾ. ಸೊ ಏನೆಲ್ಲ ಸ್ಪೆಷಾಲಿಟೀಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು, ಮತ್ತೆ ಒಂದು ಹಳ್ಳಿ ಸೊಗಡಿನ ಸಿನಿಮಾ ಅನ್ನುವಂಥದ್ದು ಸಾಂಗ್ಸ್ ಅಲ್ಲೇ ಗೊತ್ತಾಗ್ತಾ ಇದೆ. ಸೊ ಏನ್ ಮೆಸೇಜ್ ಕೊಡಕ್ ಹೊರಟಿದ್ದೀರಾ ಸಿನಿಮಾ ಮುಖಾಂತರ? ಸಿನಿಮಾ ಮುಖಾಂತರ ಮೆಸೇಜ್ ಕೊಡ್ತೀವಿ ಅನ್ನೋದಕ್ಕಿಂತ ಅದ್ರಲ್ಲಿ ಒಂದು ಒಳ್ಳೆ ಮೆಸೇಜು ಇದೆ. ಅದರಲ್ಲಿ ಅಂದ್ರೆ ನಾನು ಮೆಸೇಜ್ ಹೇಳ್ತು ಅಂದ್ರೆ ಸಿನಿಮಾ ಕತೆ ಗೊತ್ತಾಗ್ಬಿಡುತ್ತೆ. ಹಂಗಾಗಿ ಸಿನಿಮಾ ನೋಡಿದಾಗ ಅದೇನ್ ಮೆಸೇಜ್ ಇದೆ ಅಂತ ಗೊತ್ತಾಗ್ಲಿ, ಆಯ್ತಾ? ಈ ಓವರಾಲ್ ಒಂದ್ ಮೆಸೇಜ್ ಅಂತ ಹೇಳಿದ್ರೆ ಸಾಕು, ಕತೆ ಗೊತ್ತಾಗ್ಬಿಡುತ್ತೆ. ಅಷ್ಟು ತುಂಬಾ ಸರಳವಾಗಿದೆ. ಸಿನಿಮಾ ಮುಖಾಂತರ ಎಂಟರ್ಟೈನ್ ಮಾಡಕ್ ಹೊರಟಿದೀವಿ ನಾವು ಅಷ್ಟೇ, ಆಯ್ತಾ? ಜನಗಳನ್ನ ಮನರಂಜನೆ. ಇವತ್ತು ನಮ್ ಜನಗಳು ತುಂಬಾ ಫಸ್ಟ್ ಏನು ಒತ್ತಡಗಳ ಮಧ್ಯ ನರಳಾಡ್ತಾ ಇದಾರೆ. ಪ್ರತಿಯೊಂದು ಒತ್ತಡಗಳು, ಬಿಸಿ. ನೀವು ಯಾರನ್ನಾದ್ರೂ ಕೇಳಿ, ಎಲ್ರು ಪ್ರತಿಯೊಬ್ರು ಬಿಸಿ. ಈ ಬಿಸಿ ಒಳಗಡೆ ಅವ್ರಿಗೊಂದು ಎಂಟರ್ಟೈನ್ ಆಗ್ಬೇಕು. ನಮ್ಮ ಹಾಡುಗಳು ನೋಡ್ಲಿ, ಲೋ ನವೀನ ಸಿನಿಮಾದ 3 ಹಾಡುಗಳು ನೋಡಿ. ಸಿನಿಮಾ ರಿಲೀಸ್ ಆಗೋದಕ್ಕೆ ಇನ್ನೂ 2 ಸಾಂಗ್ ರಿಲೀಸ್ ಮಾಡ್ತೀನಿ, ಟ್ರೈಲರ್ ರಿಲೀಸ್ ಮಾಡ್ತೀನಿ. ನೀವು ಅವನ್ನೆಲ್ಲ ನೋಡಿ, ಅದ್ ನೋಡಿ ನಿಮ್ಗೆ ಇಷ್ಟ ಆದ್ರೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಸಾಂಗ್ಗಳು ಇಷ್ಟ ಆಗ್ಲಿಲ್ವಾ, ಇದು ಟ್ರೈಲರ್ ಇಷ್ಟ ಆಗ್ಲಿಲ್ವಾ, ನೀವು ಬರಬೇಡಿ. ನಾವು ಏನೋ ಒಂದು ಕಂಟೆಂಟ್ ಮಾಡಿಬಿಟ್ಟಿದೀವಿ ಅಲ್ವಾ, ಅದನ್ನ ನೋಡಿ
ನಿಮ್ಗೆ ಇಷ್ಟ ಆದ್ರೆ ಥಿಯೇಟ್ರಿಗೆ ಬನ್ನಿ. ನಮ್ಮ ಕನ್ನಡ ಭಾಷೆ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಕಲಾವಿದರು, ಕನ್ನಡ ಚಿತ್ರರಂಗ, ಇದನ್ನ ಬೆಳೆಸ್ಬೇಕಾಗಿರೋದು ಯಾರು? ನಮ್ಮ ಕನ್ನಡದ ಜನರೇ. ನಮ್ಮ ಕನ್ನಡ ಜನರು ಒಳ್ಳೆ ಸಿನಿಮಾ ಕೊಟ್ರೆ, ಒಳ್ಳೆ ಹಾಡುಗಳನ್ನ ಕೊಟ್ರೆ ಕೇಳ್ತಾರೆ, ಒಳ್ಳೆ ಸಿನಿಮಾ ಕೊಟ್ರೆ ನೋಡ್ತಾರೆ. ಕೆಟ್ಟದನ್ನ ಮಾಡಿದ್ರೆ ಹಂಗೆ ಚೆನ್ನಾಗಿ ಉಗಿತಾರೆ, ದೂರನ್ನು ತಳ್ತಾರೆ. ನಾವು ಒಳ್ಳೇದನ್ನ ಮಾಡಿದೀವಿ, ನೋಡ್ತಾರೆ ಅನ್ನೋ ಭರವಸೆ ನಮ್ಗಿದೆ. ಸೂಪರ್ ಸರ್. ಈಗ ಫೈನಲ್ ಆಗಿ ನೀವು ಹೇಳ್ತಾ ಇದ್ದೀರಾ ಟ್ರೇಲರ್ ನೋಡಿ ನಿಮಗೆ ನೋಡ್ಬೇಕನ್ಸಿದ್ರೆ ಸಿನಿಮಾ ಥಿಯೇಟರ್ ಹಾಡುಗಳನ್ನ ಕೇಳಿ, ಹಾಡುಗಳನ್ನ ನೋಡಿ. ಹಾಡುಗಳನ್ನ ನೋಡಿದ್ರೆ ಹೇಳ್ಬೋದು ಇವ್ರ ಪಿಕ್ಚರ್ ಒಳಗೆ ಏನಿರುತ್ತೆ ಏನಿರಲ್ಲ ಅಂತ. ಇಷ್ಟ ಆದ್ರೆ ಬಂದ್ ಸಿನಿಮಾ ನೋಡಿ. ಇಲ್ಲ, ಹಾಡುಗಳನ್ನ ನೋಡಿ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀವು ಬರಲೇಬೇಡಿ, ಟಿಕೆಟ್ ತಗೋಬೇಡಿ, ಇನ್ನೊಬ್ರಿಗೆ ಹೇಳಬೇಡಿ ಅಲ್ವಾ? ನೀವೇ ಪ್ರಮೋಷನ್ ಮಾಡ್ಬಿಡಿ ಅಂತಿದ್ದೀರಾ. ಸೊ ಫೈನಲ್ ಆಗಿ ಥಿಯೇಟರ್ಗೆ ಬಂದಂತಹ ಜನ, ಈಗ ಸಾಂಗ್ ಅನ್ನ ನೋಡಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು ಅಂತ ಬಂದಂತಹ ಜನ ಏನನ್ನ ತೆಗೆದುಕೊಂಡು ಮನೆಗೆ ಹೋಗ್ಬೋದು ನಿಮ್ ಸಿನಿಮಾ ಮುಖಾಂತರ? ಏನ್ ನಿರೀಕ್ಷೆ ಇದೆ, ಎಕ್ಸ್ಪೆಕ್ಟೇಷನ್ ಏನಿದೆ, ಮತ್ತೆ ಪ್ರಾಮಿಸ್ ಏನ್ ಮಾಡ್ತೀರಾ? ಸಂತೋಷ, ನಗು, ಮತ್ತೆ 2 ಗಂಟೆ ಟೈಮು ಅವ್ರಿಗಿರೋ ಜಂಜಾಟಗಳನ್ನೆಲ್ಲ ಮರ್ತಿಸ್ತೀನಿ. ಆಯ್ತಾ? ಮರ್ತಿರ್ತಾರೆ, ಒಳ್ಳೆ ಹಾಡ್ ನೋಡ್ತಾರೆ, ಒಳ್ಳೆ ಸಿನಿಮಾ ನೋಡ್ತಾರೆ, ಖುಷಿನ ತಗೊಂಡು ಥಿಯೇಟ್ರಿಂದ ಹೋಗ್ತಾರೆ. ಅಪ್ಪ ಖುಷಿಯಾಗಿ ನಾನು ಇವತ್ತು ಮನೆಗೆ ಹೋದೆ ಅಪ್ಪ, ಆರಾಮಾಗಿ ಆ ಸಿನಿಮಾನ ಮೆಲ್ಕಾಕೊಂಡು ನಗನಗ್ತಾ ಮಲ್ಕಂತಾರೆ. ನಗೆ ಬುತ್ತಿ ತಗೊಂಡು ಹೋಗ್ತಾರೆ. ಸರ್, ಇನ್ನ ಈ ಸಿನಿಮಾ ಹೊರತುಪಡಿಸಿ ಈಗ ನವೀನ್ ಅಂತ ಹೇಳ್ಬಿಟ್ಟು ಇಡೀ ಆ ಒಂದು ಗ್ರಾಮಕ್ಕೆ, ಆ ಊರಿಗೆ, ಒಂದು ರಾಜ್ಯಕ್ಕೆ ತುಂಬಾ ನೋಟಿಫೈ ಆಗಿದ್ದು ಅಂತ ಹೇಳಿದ್ರೆ, ಒಂದು ಒಬ್ರು CM ನ ಅಳಿಸ್ತೀರಾ, ಇನ್ನೊಂದು DCM ನ ನಗಿಸ್ತೀರಾ. ಆ 2 ಕ್ಷಣಗಳನ್ನ ಮೆಲ್ಕ್ ಹಾಕೋದಾದ್ರೆ? ಇಲ್ಲ, ಒಳಿತು ಮಾಡು ಮನಸ ಅಂತ ನಾನು ರಾಮನಗರದ ಕರಗೋತ್ಸವದಲ್ಲಿ ಆಡಿದೆ. ಆಗ ಅದಕ್ಕೂ ಹಿಂದಿನ ದಿನ HD ದೇವೇಗೌಡರು ಮತ್ತೆ SM ಕೃಷ್ಣ ಅವರು ಒಂದೇ ವೇದಿಕೆಯಲ್ಲಿ ಇರ್ತಾರೆ. ನಾನಲ್ಲಿ ಆಡಿರ್ತೀನಿ. HD ದೇವೇಗೌಡರು SM ಕೃಷ್ಣ ಅವರು ಇಬ್ರು ಹೊತ್ತಿರ್ತಾರೆ. ಹಾಡ್ ಕೇಳಿ, ಆ ವಿಡಿಯೋ ಎಲ್ಲೂ ಇಲ್ಲ. ಆಯ್ತಾ? ಅಲ್ಲಿ ಕೇಳಿ ನನ್ನನ್ನು ಕೂರ್ಸ್ಕೊಂಡು 10 ನಿಮಿಷ ನನ್ನ ಇಬ್ರು ಮಾತಾಡಿಸಿ, ಎಷ್ಟು ಚೆನ್ನಾಗಿ ಆಡ್ತೀಯಪ್ಪ, ಇನ್ನೊಂದ್ಸಲ ಆಡು ಅಂತ ಇನ್ನೊಂದ್ಸಲ ಆಡಿಸಿ ಒಳಿತು ಮಾಡು ಮನ್ಸನೆ. ಮತ್ತೆ ಬೇರೆ ಇನ್ನೊಂದು ಹಾಡು ನಿನ್ನ ಹಾಡು ಕೇಳಕ್ಕೇನೆ ಇಡ್ತೀವಿ, ಉಳುವಾಯ ಹೋಗಿ ನೋಡಲ್ಲಿ ಆಡ್ತೀಯ ಅಂತ ಉಳುವಾಯ ಹೋಗಿ ನೋಡಲ್ಲಿ ಆಡಿಸ್ತಾರೆ. ಇದೆಲ್ಲ ನಡೆದ ಮರುದಿನಕ್ಕೆ, ಅಂದ್ರೆ ನಾಳೆ ಅಲ್ಲ ನಾಳೆಗೆ ನನಗೆ ಇಲ್ಲಿ ಎಷ್ಟು ಚೆನ್ನಾಗಿ ಆಡ್ದಪ್ಪ, ನಾಳಿದ್ದು ಕರಗೋತ್ಸವ ಅಂತ ಲಕ್ಷಾಂತರ ಜನ ಸೇರ್ತಾರೆ, ಇದೊಂದು ಹಾಡು ಬಂದು ಅಲ್ಲಿ ಆಡ್ತೀಯ ಅಂತ ಹೇಳ್ತಾರೆ. ಅಲ್ಲೋಗಿ ಹಾಡ್ತೀನಿ, ಅಷ್ಟೇ ಮನೆಗೆ ಬರ್ತೀನಿ. ನನ್ನ ಫ್ರೆಂಡ್ ಒಬ್ಬ ಕೆಲಸ ಮಾಡ್ತಾ ಇರ್ತಾನೆ, ಎಲ್ಲಿ ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನು ನಾನು ಅವನು ರೂಮ್ ಮೇಟ್ಸು. ಅವ್ನು ನನ್ಗೆ ತಂದು ಒಂದು ವಿಡಿಯೋ ಕೊಡ್ತಾನೆ, ವಿಡಿಯೋ ನೋಡು ಅಂತ. ಅವ್ನು ಚೆನ್ನಾಗೈತೆ ಕಣೋ, ಅಲ್ಲಿ ಇಲ್ಲಿ ಶ್ರುತಿ ಹೋಗ್ಬಿಟ್ಟೈತೆ ಅಂತ ನಾನು ಏನೋ ಹಾಡ್ ಬಗ್ಗೆ ಕೇಳ್ಕೊಂತ ಇರ್ತೀನಿ. ಶ್ರುತಿ ಇರ್ಲಿ, ಲಾಸ್ಟಲ್ಲಿ ನೋಡು ಅಂತಾನೆ. ಲಾಸ್ಟಲ್ಲಿ ನೋಡಿದ್ರೆ ಇದು 4 ಯೂಟ್ಯೂಬ್ಗೆ ನೋಡೋವೆ ಅಂದ್ರೆ, ಆಗ ಅಷ್ಟು ಸೋಷಿಯಲ್ ಮೀಡಿಯಾ ಈಗಿದೆಯಲ್ಲ ಬಸ್ಸು, ಹಂಗಿಲ್ಲ ಅವಾಗ. ಬಿಟ್ಟ ತಕ್ಷಣ ವೈರಲ್ ಆಗುತ್ತೆ, ಸಖತ್ ವೈರಲ್ ಆಗುತ್ತೆ. ಇವತ್ತಿಗೂ ಆ ಒಳಿತು ಮಾಡು ಮನ್ಸನ ತುಂಬಾ ಕಡೆ ಕೇಳ್ತಾರೆ, ಹಾಡಾಡಪ್ಪ ಅಂತ. ಇದು ಸಾಹಿತ್ಯ ಬಂದು ರಿಷಿ ಅಂತ, ಮಧುರ ಅಂತ ಸಂಗೀತ ಇದನ್ನ ಮಾಡಿದ್ದು. ಅವರು ನನಗೆ ಈ ಹಾಡಲ್ಲಿ ಹಾಡಿದ್ಮೇಲೆ, ಸೂಪರ್ ಹಿಟ್ ಆದ್ಮೇಲೆ, ನಾನೊಂದಿನ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಆಡಿದೆ, ಇದನ್ನ ಎಲ್ಲಾ ಕಡೆನೂ ಒರಿಜಿನಲ್ ಸಾಂಗ್ ಆಡು ಅಂತ ಹೇಳಿ ಒಂದು ಟ್ರ್ಯಾಕ್ ಕೊಟ್ಟಿದ್ರು. ಅವ್ರು ಆ ಟ್ರ್ಯಾಕ್ ಕೊಟ್ಟಾದ್ಮೇಲೆ ನಾನು ಎಲ್ಲಾ ಕಡೆ ಆಡಕ್ ಶುರು ಮಾಡಿದೆ. ಅದು ನನಗೆ ಇವತ್ತಿಗೂ ಕುಮಾರಣ್ಣನ ಹಾಡು ಅನ್ನೋ ತರ ಅದು ಫಿಕ್ಸ್ ಆಗಿದೆ, ಒಳಿತು ಮಾಡು ಮನುಷ್ಯ. ಕನಕೋತ್ಸವದಲ್ಲಿ ಕನಕೋತ್ಸವ ನನ್ಗೆ DK ಸುರೇಶ್ ಅಣ್ಣ ನನ್ನ ತುಂಬಾ ಇಷ್ಟಪಡ್ತಾರೆ. ಸುರೇಶ್ ಅಣ್ಣ ನನ್ನನ್ನು ತುಂಬಾ ಇಷ್ಟಪಡ್ತಾರೆ. ನನ್ನ ಹಾಡುಗಳನ್ನ, ಅವ್ರದ್ದು ಯಾವುದೇ ಕಾರ್ಯಕ್ರಮಗಳಿದ್ರು ನಂದೊಂದು ಕಾರ್ಯಕ್ರಮ ಇರುತ್ತೆ. ಕನಕೋತ್ಸವ ಆಗ್ಲಿ ಅಥವಾ ಅವರ ಸುತ್ತಮುತ್ತ ಇದ್ರಲ್ಲಿ ನಡೆಯುವಂತ ಯಾವುದೇ ಉತ್ಸವಗಳಲ್ಲೂ ನನ್ನ ಕಾರ್ಯಕ್ರಮ ಇರುತ್ತೆ. ಸೊ ಕನಕೋತ್ಸವದಲ್ಲಿ ನನಗೆ ಪ್ರೈಮ್ ಟೈಮಲ್ಲಿ ಶೋ ಸಿಕ್ಕಿತ್ತು. ಅಲ್ಲಿ ನನಗೆ ನನ್ನ ಲೋನವಿನ ಕೈ ತೊಳ್ಕೊಂಡು ಮುಟ್ಟಂಗವಳೆ ಸಾಂಗ್ ರಿಲೀಸ್ ಆಗಿತ್ತು. ಅದು ರಿಲೀಸ್ ಆಗಿ ಹಿಂದಿನ ದಿನ ಅಲ್ಲಿ ಆಡದಂತ ಹಾಡು ನನಗೆ DK ಸಾಹೇಬ್ರವ್ರ ಹೆಂಡತಿ ಮೇಡಮ್ ಅಲ್ಲಿ ಕೂತಿದ್ರು, ಅವ್ರನ್ನ ನೋಡ್ಕೊಂಡು ಕೈ ತೊಳ್ಕೊಂಡು ಮುಟ್ಟಂಗವಳೆ ನನ್ನ ಹುಡುಗಿ ಅಂತ ಆಡಕ್ ಹೋಗ್ಬಿಟ್ಟೆ. ಆಮೇಲೆ ಪಕ್ಕದಲ್ಲಿರೋರ್ನ ಕೇಳಿದೆ, ಇವ್ರು ಯಾರು ಹೇಳಿ ಅಂತ. ಅವರು DK ಸಾಹೇಬ್ರ ಹೆಂಡತಿ ಅಂದ್ರು. ಇಮಿಡಿಯೇಟ್ ಅಲ್ಲಿ ಲೈನ್ಸ್ ನ ಚೇಂಜ್ ಮಾಡಿದೆ. ಕೈ ತೊಳ್ಕೊಂಡ್ ಮುಟ್ಟಂಗವ್ರೆ ನಮ್ಮ ಮೇಡಮ್, ಏನ್ ಚಂದ ಕಾಣಿಸ್ತಾವ್ರೆ ನಮ್ಮ ಮೇಡಮ್. ವಿಧಾನಸೌಧದಿಂದ ಓಡೋಡಿ ಬಂದ್ರು ನಿಮ್ಮನ್ನು ನೋಡಲು DK ಸಾಹೇಬ್ರು ಅನ್ಕೊಂಡು ಅಲ್ಲೇ ಕಟ್ಕೊಂಡು ಹಾಡು ಚೇಂಜ್ ಮಾಡಿ ಆಡಿದೆ. ಅದು ವಿಡಿಯೋ ಆಗಿದ್ದು ರಾತ್ರಿ ಒಂದು 70-75 ಮಿಲಿಯನ್ಸ್ ವ್ಯೂಸ್ ಆಗದ, 7.5 ಕೋಟಿ ವ್ಯೂಸ್ ಆಗಿದೆ ಆಡು. ಅದು ಅಲ್ಲಿ DK ಸಾಹೇಬ್ರು ನಕ್ಕಿದವೆಲ್ಲ ವೈರಲ್ ಆಗಿತ್ತು. ಅಂದು ಕುಮಾರಣ್ಣನ ಅಳಿಸಿದ, ಇಂದು DK ಅವರನ್ನ ನಗಿಸಿದ ಅಂತ ಹಾಡುಗಳು ಹಾಕೊಂಡು ವೈರಲ್ ಆಗಿತ್ತು. ಹೌದು. ಇದೆಲ್ಲವನ್ನು ಹೊರತುಪಡಿಸಿ ನಾನು ಕಮೆಂಟ್ಸ್ ನೋಡ್ತಾ ಹೋದಾಗ ಒಂದು
ತುಂಬಾ ಇಂಟ್ರೆಸ್ಟಿಂಗ್ ಕಮೆಂಟ್ ಅಂತ ಅನ್ನಿಸ್ತು. ನೀವು ಅವ್ರ ಜೊತೆಗೆ ತುಂಬಾ ಅತ್ಯಾಪ್ತರಿದ್ದೀರಿ ಕೂಡ. ಸೊ ಕಮೆಂಟ್ಸ್ ನಿಮ್ಮ ಹತ್ರನೇ ಓದಿಸ್ಬಿಡ್ತೀನಿ. ಓಕೆ. ಮೊನ್ನೆ ಜೋಗಿ ಪ್ರೇಮ್ ಬರೆದ ಸಾಹಿತ್ಯಕ್ಕಿಂತ 500 ಪಟ್ಟು ಮೇಲೆ ಇದೆ. ಇದಲ್ವಾ ನಮ್ಮ ಸಂಸ್ಕೃತಿ ಅಂದ್ರೆ ಅಂದ್ರೆ ಹೌದು, ಎಲ್ಲೋ ಒಂದ್ ಕಡೆ ಎಡ್ವಟ್ ಆಗುತ್ತೆ, ತಪ್ಪುಗಳಾಗತ್ತೆ, ಬಟ್ ಅದನ್ನ ಇಲ್ಲಿಗೆ ಸಿಂಕ್ ಮಾಡಿ ಆ ಸಂಸ್ಕೃತಿನ ಉಳಿಸಿದ್ದಾರೆ ಅಂತ ಆ ಒಂದು ಟ್ಯಾಗ್ಲೈನ್, ಆ ಒಂದು ಪಟ್ಟ ತಗೊಳ್ಳೋದು ತುಂಬಾ ಗ್ರೇಟ್. ಅದು ಸೊ ಏನ್ ಅನ್ಸುತ್ತೆ, ನಿಮ್ಮ ಒಪಿನಿಯನ್ ಏನು ಎರಡರ ವಿಚಾರವಾಗಿ? ಹೌದು, ನಾನು ಆಗ್ಲೇ ಹೇಳ್ದಂಗೆ ಅವರ ನಾನೆಲ್ಲ ಇಂಟರ್ವ್ಯೂಗಳು ನೋಡಿದೆ. ಅವರು ನಮ್ಮ ಆ್ಯಂಗಲ್ಲು ಈ ಥರ ಎಣ್ಣೆ ಉಪ್ಪಿನಕಾಯಿ ಅಂತ ಅವ್ರು ಹೇಳ್ತಾ ಬರ್ದಿದ್ದಾರೆ. ಅದೊಂದು ಲೈನ್ ಸೇರಿಸ್ಬಿಟ್ಟಿದ್ರೆ ಇದೇನು ಆಗ್ತಿರ್ಲಿಲ್ವೇನೋ. ಅದು ಲೈನ್ ಸೇರಿಸಿಲ್ದೇ ಇರೋದ್ರಿಂದ ತುಂಬಾ ಡೈರೆಕ್ಟ್ ಆಗಿದೆ. ಅಷ್ಟು ಡೈರೆಕ್ಟ್ ಆಗಿ ವಿಷಯ ಹೇಳೋ ಅವಶ್ಯಕತೆ ಇಲ್ಲ. ಅವರು ಟೀಮ್ ವರ್ಕ್ಗಳಿದ್ದಾಗ, ಯಾಕೆಂದ್ರೆ ಒಳ್ಳೊಳ್ಳೆ ಹಾಡುಗಳು ಕೊಟ್ಟಿದ್ದಾರೆ ನಮಗೆ. ಅವರು ತುಂಬಾ ಒಳ್ಳೊಳ್ಳೆ ಹಾಡುಗಳು ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸಾಹಿತ್ಯ ಕೊಟ್ಟಿದ್ದಾರೆ. ಎಲ್ಲೋ ಕೆಲವು ಒಂದೇ ಒಂದು ತಪ್ಪು 99 ಒಳ್ಳೇದನ್ನ ಮರ್ತಿಸ್ಬಿಡುತ್ತೆ. ಹಂಗಾಗಿದೆ, ಎಲ್ಲೋ ಒಂದ್ಸಲ ಎಡವಿದ್ದಾರೆ. ಅದಷ್ಟು ಡೈರೆಕ್ಟ್ ಆಗಿ ಅಷ್ಟೊಂದು ಅದೊಂದು ಲೈನ್ ಸೇರಿಸಿದ್ರೆ ಆಗಿರೋದೇನೋ ಅಂತ ನನಗೂ ಅನ್ನಿಸ್ತು. ಬಟ್ ನನ್ಗೆ ಏನ್ ರಿಯಾಕ್ಟ್ ಮಾಡ್ಬೇಕು ನನ್ಗೆ ಗೊತ್ತಾಗ್ತಿಲ್ಲ. ನೀವು 500 ಪಟ್ಟು ಮೇಲಿದೆ ಅಂತ ನಿಮ್ಮ ಸಾಹಿತ್ಯನ ಹೊಗಳಿದ್ದಾರೆ. ಹೌದೌದು, ಅದೇ ನಾನು ಅವಾಗ್ಲೇ ಹೇಳ್ದಂಗೆ, ನಾನು ಯಾವಾಗ್ಲೂ ನನ್ನ ಕಾನ್ಸೆಪ್ಟ್ ಬಂದು, ನಾನು ಶೋಗಳಲ್ಲಿ ನಾನು ಸಿನಿಮಾ ಸಿಂಗರ್ ಆಗಿದ್ರು ಎಣ್ಣೆ ನಮ್ದು ಊಟ ನಿಮ್ದು ಹಾಡಿಗೆ ಎಷ್ಟು ಕುಣಿತಾರೋ ಅದ್ರ 2ರಷ್ಟು ಜನಪದ ಹಾಡುಗಳು ಕುಣಿಬೇಕು ಜನ ಅಂತ. ಲೊಳಲೊಟ್ಟೆ ಎಲ್ಲ ಲೊಳಲೊಟ್ಟೆ, ಆನೆ ಒಂಟೆ ಕುದುರೆ ಲೊಳಲೊಟ್ಟೆ, ಸೇನೆ ಭಂಡಾರವು ಲೊಳಲೊಟ್ಟೆ. ಈ ಲೊಳಲೊಟ್ಟೆ ಆಡಿಸ್ತಾ ಕುಣಿಸ್ತೀನಿ ನಾನು. ಮಲೆ ಮಾದೇಶ್ವರನ ಹಾಡಾಡ್ತಾ ಕುಣಿಸ್ತೀನಿ. ಬಸವಣ್ಣವರು ವಚನಗಳು ಕುಣಿಸ್ಬೇಕು ಅಂತ ಕುಣಿಸ್ತೀನಿ. ನಾನು ಈ ಕಾನ್ಸೆಪ್ಟ್ ಅಲ್ಲಿ ಇರೋದ್ರಿಂದ ಸಿನಿಮಾ ಒಳಗಡೆನು ನಮ್ಮ ಸುತ್ತಮುತ್ತ ನಡೆಯುವಂತ ಒಂದಷ್ಟು ವಿಷಯಗಳನ್ನ, ಈಗ ನೋಡಿ, ಉಪ್ಸಾರು ಮುದ್ದೆ ಹಾಡು ಮಾಡುವಂತ ಹಾಡೋದು. ಉಪ್ಸಾರು ಮುದ್ದೆ ಮಾಡ್ಕೊಂಡು ಅಜ್ಜಿಯಂದಿರು ಕ್ವಾಣೆ ಒಳಗೆ ಅವರೆಕಾಳು ಕುಣಿದಾಡ್ತಿದ್ದೋ, ಕ್ವಾಣೆ ಒಳಗೆ ಅವರೆಕಾಳು ಕುಣಿದಾಡ್ತಿ ಸುದ್ದಿ ಕೇಳಿ ಬಾಗ್ಲಲ್ಲಿರೋ ಬದ್ನೆಕಾಯಿ ಬಗ್ ನೋಡ್ತಿದ್ದೋ, ಬಾಗ್ಲಲ್ಲಿರೋ ಬದ್ನೆಕಾಯಿ ಬಗ್ ನೋಡ್ತಿ ಸುದ್ದಿ ಕೇಳಿ ದೊಡ್ಡಮ್ಮ ಅಡಿಗೆ ಮಾಡಕ್ ಬತ್ತೀರೋ ಸುದ್ದಿ ಕೇಳಿ ಕ್ವಾಣೆ ಒಳಗೆ ಅವರೇ ಕಾಳು ಕುಣಿದಾಡ್ತಿದ್ದೋ, ಕ್ವಾಣೆ ಒಳಗೆ ಅವರೇ ಕಾಳು ಕುಣಿದಾಡ್ತಿ ಸುದ್ದಿ ಕೇಳಿ ಬಾಗಿಲಿರೋ ಬದ್ನೆಕಾಯಿ ಬಗ್ ನೋಡ್ತಿದ್ದೋ, ದೊಡ್ಡಮ್ಮ ಅಡಿಗೆ ಮಾಡಕ್ ಬತ್ತೀರೋ ಸುದ್ದಿ ಕೇಳಿ ಮೋಟ್ ಮರದಲ್ಲಿ ಹುಣ್ಸೆಕಾಯಿ ವಾಳಾಡ್ತಿದ್ದೋ, ಮೋಟ್ ಮರದಲ್ಲಿ ಹುಣ್ಸೆಕಾಯಿ ವಾಳಾಡ್ತಿ ಸುದ್ದಿ ಕೇಳಿ ಇತ್ಲಲ್ಲಿರೋ ಹೀರೆಕಾಯಿ ಇಣಕ್ ನೋಡ್ತಿದ್ದೋ, ಇತ್ಲಲ್ಲಿರೋ ಹೀರೆಕಾಯಿ ಇಣಕ್ ನೋಡ್ತಿ ಸುದ್ದಿ ಕೇಳಿ ತಪ್ಲಲ್ಲಿರೋ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಾಡ್ತಿದ್ದೋ, ತಪ್ಲಲ್ಲಿರೋ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಾಡ್ತಿತ್ತು ಸುದ್ದಿ ಕೇಳಿ ಮಡ್ಕೆಲ್ಲಿರೋ ಹಿಟ್ಟನ್ ಮುದ್ದೆ ಉಂಟಾಡ್ತಿದ್ದೋ, ಕೊಣಣೆ ನಂದಾಣೆ ವಾಲಾವೋ, ಕೊಣಣೆ ನಂದಾಣೆ ವಾಲಾವೋ. ಅಜ್ಜಂದಿರ ಹಾಡು ಆಡಿದ್ದು ಈ ಲೈನ್ಸ್ಗಳನ್ನ ಎಷ್ಟು ಇಷ್ಟಪಟ್ರು ಅಂದ್ರೆ, ಜನಪದಕ್ಕೆ ಯಾವತ್ತೂ ಸಾವಿಲ್ಲ. ಈ ಥರದ ಲೈನ್ಸ್ಗಳು ಇವೆಲ್ಲ ಮಾಡ್ಕೊಂಡಾಗ ನಾವೇ ಟ್ರೆಂಡ್ ಸೆಟ್ಟರ್. ಈ ಥರದ ಹಾಡುಗಳು ಕುಣಿಸೋಣ ಬಿಡಿ ಅಲ್ವಾ, ಜನಗಳನ್ನು ಇಷ್ಟಪಡ್ತಾರೆ. ಆ ಥರದ್ದು ಇನ್ನೂ ಸುಮಾರು ಕಮೆಂಟ್ಗಳು ಹಾಕಿದ್ದಾರೆ. ನಮ್ಗಾಗನ್ಸುತ್ತೆ ಹೌದು ತುಂಬಾ ಡಬಲ್ ಮೀನಿಂಗ್ಗಳು ಅವು ಇವು ಕೇಳೋದೆಲ್ಲ ಒಂದು 5% ಆದ್ರೆ ಈ ಥರದನ್ನ ಕೇಳೋರು ಇನ್ನೂ 95% ಇರ್ತಾರೆ. ನಾವೆಲ್ಲಿ ಕೆಲಸ ಮಾಡಬೇಕು, ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಸ್ವಲ್ಪ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ ಟೀಮ್ ಜೊತೆ. ಸೂಪರ್. ಇನ್ನು ನಿಮ್ಮ ಟೀಮ್ ನ ನೀವೇ ಪರಿಚಯ ಮಾಡ್ಕೊಟ್ಬಿಡಿ. ನಮ್ಮ ಅಭಿ ಅವ್ರು ಇದ್ದಾರೆ, ರೀಲ್ಸ್ ಅಲ್ಲಿ ಸಿಕ್ಕಾಪಟ್ಟೆ. ಹಾಯ್ ಬನ್ನಿ. ಬಾಬಿ ಇದು ನಮ್ಮ ಟೀಮ್. ಅಭಿ, ನಾನು ಇವನು ರೀಲ್ಸ್ ಅಲ್ಲಿ ತುಂಬಾ ಸಹಜವಾಗಿ ಇವನು ರೀಲ್ಸ್ಗಳು ಮಾಡ್ತಾ ಇದ್ದ, ಕಂಟೆಂಟ್ಗಳು ಮಾಡ್ತಿದ್ದ, ತುಂಬಾ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದ. ಆವಾಗ ನಾನು ಇವನ್ನ ಕಾಂಟ್ಯಾಕ್ಟ್ ಮಾಡಿ ರೀಲ್ಸ್ ಅಲ್ಲೇ ಮೆಸೇಜ್ ಹಾಕಿ ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಇದೆ ಅಂತ. ಸಿನಿಮಾ ಪೂರ್ತಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಪಾತ್ರ ಮಾಡಿದ್ದಾನೆ. ತುಂಬಾ ಒಳ್ಳೆ ನಟ ಆಗುವಂತ ಎಲ್ಲಾ ಕ್ವಾಲಿಟಿ ಇರುವಂತ ನಟ ಅಭಿ. ಮಾತಾಡು. ತುಂಬ ಖುಷಿ ಆಯ್ತದೆ ಇವತ್ತು ಇಲ್ಲಿ ಗಂಟೆ ಬಂದು ನ್ಯೂಸ್ ಚಾನಲ್ಗಳಿಗೆ ಇಂಟರ್ವ್ಯೂ, ಆಡಿಯೋ ಚಾನಲ್ಗಳಿಗೆ ಇಂಟರ್ವ್ಯೂ ಕರೆದಾಗ್ಲೂ ಯಾವುದೇ ಥರ ಇದಿಲ್ದೇ ನಮ್ಮ ಹುಡುಗ ಒಂದೇ ಸಮವಾಗಿ ಕೂತ್ಕೊಂಡು ಅನ್ನದಿಂದನೂ ಇಲ್ಲಿ ಗಂಟ್ಲು ಚೆನ್ನಾಗಿ ಕೆಲಸ ಕೊಟ್ಕೊ ಬಂದವ್ರೆ. ಒಂಥರ ಖುಷಿ ಆಯ್ತದೆ. ಎಷ್ಟೋ 100 ಜನ ಇದ್ರು, 1000 ಜನ ಇದ್ರು, ಅವರಲ್ಲೂ ನಿನ್ನಲ್ಲೇನೋ ಒಂದು ಟ್ಯಾಲೆಂಟ್ ಅದೇ, ನ್ಯಾಚುರಲಾಗಿ ಮಾಡ್ತೀಯ ಮಗ, ಈ ಥರ ಮಾಡಬೇಕು, ಒಂದು ಕ್ಯಾರೆಕ್ಟರ್ ಅದೇ ಮಾಡು ಅಂತಂದಾಗ ಖುಷಿನೂ ಇತ್ತು, ಅಷ್ಟೇ ಭಯನೂ ಇತ್ತು. ಒಂದು ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ಕೊಡ್ತವ್ರೆ ಅಂತಂದಾಗ ಎಲ್ಲ ಒಂಥರ ನಮ್ಮ ಸ್ಲ್ಯಾಂಗ್ದು, ನಮ್ಮ ನೆಲದ್ದು ಸಿನಿಮಾ, ನಮ್ಮ ಭಾಷೆ ಸಿನಿಮಾ ಅಂತಂದಾಗ
ಒಂಥರ ಖುಷಿನೂ ಇರ್ತದೆ, ಅದನ್ನ ಎಲ್ಲೂ ಏನು ಇದಾಗ್ದಂಗೆ ತಗೋಬೇಕು ಅನ್ನೋ ಜವಾಬ್ದಾರಿನೂ ಇರ್ತದೆ. ಆ ವಿಚಾರವಾಗಂತೂ ಪವನಣ್ಣ ಆಗಿರ್ಬೋದು, ನವೀನಣ್ಣ ಆಗಿರ್ಬೋದು, ಓಲ್ ಟೀಮ್ ಯಾರು ಇವರು ಅವರು ಅಂತಲ್ಲ, ಎಲ್ಲ ಅಣ್ಣ ತಮ್ಮದಿರ ಕೆಲಸ ಮಾಡಮಿ. ತುಂಬ ಖುಷಿ ಆಯ್ತದೆ. ನಮ್ಮ ಐಕ್ಳುಗಳು ಇನ್ನೂ ಇಬ್ಬರು ಆ್ಯಕ್ಟ್ ಮಾಡೋರೆ, ಅಟ್ಟೆ ಅಂತಂತ, ಅಟ್ಟೆ ರಮೇಶ, ನಾಥ ಅಂದರೆ ಸುಮಂತ ಅಂತ ಅಂದ್ಬಿಟ್ಟು ಎಲ್ಲರೂ ಚೆನ್ನಾಗಿ ಪಾತ್ರ ನಿಭಾಯಿಸ್ಕೊಂಡು ಸಿನಿಮಾನೇ ಒಂಥರ. ಇದರಲ್ಲಿ ಅಣ್ಣ ಯಾವಾಗಲೂ ಹೇಳ್ತಾ ಇರ್ತದೆ, ನಾನೆಲ್ಲ ಕಣ್ರಪ್ಪ ಹೀರೋ, ನನ್ನ ಹೆಸರು ಐತೆ, ನೀವೇ ಹೀರೋ ಇದರಲ್ಲಿ ಐತದ್ದ. ಆ್ಯಕ್ಚುಲಿ ಇದು ಏನೂ ಅಲ್ಲ, ಸಿನಿಮಾ ಕಥೆನೇ ಹೀರೋ. ಒಂದು ಲೆಕ್ಕಾಚಾರಕ್ಕೆ ನಿಂಗಣ್ಣ ಒಂದು ವೇಳೆ ಐತೆ ಅಂದರೆ ನಿಂಗಣ್ಣ ಹೀರೋ, ನವೀನಣ್ಣ ಒಂಥರ ಹೀರೋ, ಈ ಕಡೆ ಫ್ರೆಂಡ್ಸ್ಗಳು ಒಂಥರ ಕ್ಯಾರಿ ಮಾಡ್ತಾರೆ, ಅವರೇ ಒಂಥರ ಹೀರೋ. ಎಲ್ಲ ಚೇಷ್ಟೆ ಎಲ್ಲ ಇರೋದ್ರಿಂದ ನಮ್ಗೆ ನಾನು ಒಂದು 10-12 ಸಿನಿಮಾ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡಿರ್ಬೋದಣ್ಣ, ಇದು ನನಗೆ ದೊಡ್ಡ ಮಟ್ಟವಾಗಿ ಬೇರೆ ಇದು ಕೊಡ್ತದೆ ಅನ್ನೋ ಒಂದು ಭಾರಿ ಇದಾದೆ. ಮಾತ್ರ ಖುಷಿ ಆಯ್ತದೆ. ಒಂದ್ಸಲಿಗೆ ಹೇಳ್ಬೇಕು ಅಂದರೆ ಥ್ಯಾಂಕ್ ಯು ಅಣ್ಣ, ತುಂಬ ಖುಷಿ ಆಯ್ತದೆ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ನಿನ್ಗೆ. ಈ ಸಿನಿಮಾ ನಾವೆಲ್ಲ ಟೀಮ್ ಸೇರಿ ಜನಗಳಿಗೆ ಇಷ್ಟ ಆಗೋ ಥರ ಒಂದು ಸಿನಿಮಾ ಮಾಡಿದೀವಿ ಅಂತ ನಮ್ಗೆ ನಂಬಿಕೆ ಇದೆ. ಜನಗಳ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ, ನಾವೆಲ್ಲರೂ ಬೆಳೆಯೋಣ. ಆಲ್ ದ ಬೆಸ್ಟ್. ಹೌದು, ಸೀರೆ ಎಲ್ಲ ಹಾಕೊಂಡು ನಾವು ಸೀರೆ ಹಾಕ್ಸಿ ಇವನ್ನೇ ಹೆಣ್ಣು ಮಾಡಿ, ಬೋಳ್ ತಲೆಗೆ ಎಣ್ಣೆ ಯಾಕೆ ವಯಸ್ಸಾದ್ಮೇಲೆ ಮದ್ವೆ ಯಾಕೆ ಅಂತ ಇವನ್ನೇ ಅಜ್ಜಿನೂ ಮಾಡಿದೀವಿ. ಹೆಣ್ಣು ನೋಡಕ್ ಬಂದ್ರೆ ಇವನ್ನೇ ಹೆಣ್ಣು ಮಾಡಿದೀವಿ. ಹೆಣ್ಣು ಡ್ರೆಸ್ ಅಲ್ಲಿ ಚೆನ್ನಾಗ್ ಕಾಣ್ತಿದೆ. ಅದಕ್ಕೆ ಅಂದ್ರೆ ಅಣ್ಣ ಹೆಂಗೆ ಅಂತಂದ್ರೆ ಹಿಂಗ್ ಮಾಡೋಣ ಇದ್ ಮಾಡೋಣ ಅಂತ ಅವ್ರೊಬ್ರೇ ಅಲ್ಲ, ಏನ್ ಸಣ್ಣದಕ್ಕಾಗಿ ಒಂದು ರೀಲ್ಸ್ ಅಪ್ಲೋಡ್ ಮಾಡ್ಬೇಕಾದ್ರು, ವಿಡಿಯೋ ಮಾಡ್ಬೇಕಾದ್ರು, ಏನೇ ಮಾಡ್ಬೇಕಾದ್ರು ಸಜೆಷನ್ ತಗೋತಾರೆ. ಚಿಕ್ಕವರು ದೊಡ್ಡವರು ಅನ್ನೋದು ಯಾವ್ದು ಇರುದಿಲ್ಲ. ಅಲ್ಲಿ ಕೆಲಸ ತಗೋಬೇಕಾದ್ರೆ ಎಲ್ಲರೂ ಒಂದು ಕೇಳಮ್ಮ, ಒಂದು ಮಾಡಮ್ಮ ಅನ್ನೋದು ಒಂದು ಇದಿರ್ತದೆ. ಹಂಗಾಗಿ ನೀನು ಇದಾಕೋ, ನಾನು ಇದಾಕತ್ತೀನಿ, ಇದು ಹಿಂಗೆ ಮಾಡಮ್ಮ, ಇದು ಹಿಂಗೆ ಮಾಡಮ್ಮ. ಎಷ್ಟೋ ಜನ ಹಾಕ್ತೀಯನೋ ಮಾಡ್ತೀಯನೋ ಅಂತ ಕೇಳ್ತಾರೆ. ಬಟ್ ಇಲ್ಲ, ನೀನು ಹಾಕು, ಚೆನ್ನಾಗಿರ್ತದೆ. ನಾನು ಹಾಕ್ತೀನಿ, ಮಾಡ್ತೀನಿ, ಎಲ್ಲ ಒಂದೇ ಸಮ ಮಾಡಿಮಿ, ಚೆನ್ನಾಗದೆ ಅದ್ರ ನಿಜವಾಗ್ಲೂ. ಸೂಪರ್, ಜನ ಇಷ್ಟಪಡ್ತಾ ಇದಾರೆ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಒಳ್ಳೇದು. ಹಂಗೆ ಜೊತೆಗೆ ಇವನು ರಮೇಶ್ ಅಂತ, ಬಾ ರಮೇಶ. ಹೇಳ್ತೀನಿ ಬಾ. ಇವನು ರಮೇಶ ಅಂತ, ಇವನು ಅನ್ನ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದ, ಬಹಳ ಒಳ್ಳೆ ರೋಲ್ ಮಾಡಿದ. ಇವ್ರ ಅನ್ನ ಪಿಕ್ಚರ್ ಚಾಮರಾಜನಗರದಲ್ಲಿ ಇವನು ರಮೇಶ್ ಅಂತ, ಇವನು ಅನ್ನ ಪಿಕ್ಚರ್ ಅಲ್ಲಿ ತುಂಬಾ ಒಂದು ಒಳ್ಳೆ ಪಾತ್ರ ಮಾಡಿದ. ಚಾಮರಾಜನಗರದಲ್ಲಿ ಎಷ್ಟು ದಿನ ಓಡಿದ್ಯಾ? 114 ದಿನ ಓಡಿದೆ ಚಾಮರಾಜನಗರದ ಸೊಗಡಿನ ಸಿನಿಮಾ. ಆ ಅನ್ನ ಪಿಕ್ಚರ್ ಅಲ್ಲಿ ನೋಡಿ ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡುವಂತ ಮಾಡಿಸ್ತೋ. ಇವನು ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಹೇಳು ರಮೇಶ. ಇವತ್ತು ಸಾಂಗ್ ರಿಲೀಸ್ ಆಗಿದೆ, ನಿಂಗಣ್ಣನ ಸಾಂಗು. ಅಣ್ಣ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅಣ್ಣ. ಯಾಕಂದ್ರೆ ನಾನು ಫಸ್ಟ್ನೇ ಸಿನಿಮಾ ಅಣ್ಣ ಅಂತ, ಇಂಡಿಯನ್ ಫೆಸ್ಟಿವಲ್ಲಿ ಅಣ್ಣ ಸಿನಿಮಾ ನೋಡಿ ನಿನ್ಗೊಂದು ಕ್ಯಾರೆಕ್ಟರ್ ಇದೆ ಬಾ ಅಂತ ಕರೆದ್ರು. ಆಗ ಕರೆದ್ಮೇಲೆ ಒಂದು ಆಡಿಷನ್ ರೀತಿ ಇವ್ರ ಮನೆಗೆ ಕರೆದ್ರು. ಈ ಒಂದು ಡೈಲಾಗ್ ಕೊಟ್ಟರು, ನಮ್ಮದು ನಗರ, ಇವ್ರದ್ದು ಮಂಡ್ಯ. ಈ ಡೈಲಾಗ್ ಕೇಳಪ್ಪ ಅಂದರು, ನಾನು ನಮ್ಮ ನಗರ ಭಾಷೆ ರೀತಿ ಹೋಗ್ಬಿಟ್ಟು, ನಮ್ಮದು ಬಡ ಅಂದರೆ ಇವರು ಬಂದ್ರಲ್ಲ ಅನ್ಬೇಕು. ಟೆನ್ಷನ್ ಆಗೋಯ್ತು. ಅವ್ವ ಹಿಂಗೆಲ್ಲ ಹೇಳ್ಬೇಕಾ ಅಂತ ಅಂದ್ಬಿಟ್ಟು ಟೆನ್ಷನ್, ಅಣ್ಣನ ಗೊತ್ತಾಗೋಯ್ತು ಅಮ್ಮ ಟೆನ್ಷನ್ ಆಗೋಣ ಅಂದ್ಬಿಟ್ಟು ತಿರ್ಗಿ 2 ದಿನ ಬಿಟ್ಬಿಟ್ಟು ತಿರ್ಗಿ ಕರೆಸೋರು. ಆಗ ಅಣ್ಣ ಎಲ್ಲನೂ ಈ ಥರ ಹೇಳ್ಬೇಕು, ಎಲ್ಲನೂ ಹೇಳ್ಕೊಟ್ಟು ಈ ಫಿಲಮ್ಲಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ರೆ ಅಣ್ಣ. ಥ್ಯಾಂಕ್ ಯು ಅಣ್ಣ. ಆಯ್ತು. ನಮ್ಗೆ ಈ ಶ್ರೀಲಂಕಾದವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಕನ್ನಡ ಕಲ್ಸ್ಬಿಟ್ಟು ಆಕ್ಟಿಂಗ್ ಮಾಡಿಸ್ಬಿಡ್ಬೋದಿತ್ತೇನೋ. ನಮ್ಗೆ ಶ್ರೀಲಂಕಾದವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಕನ್ನಡ ಕಲ್ಸಿ ಆಕ್ಟಿಂಗ್ ಮಾಡಿಸ್ಬಿಡ್ಬೋದಿತ್ತೇನೋ. ಈ ನಮ್ ಚಾಮರಾಜನಗರದವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಯಾಡ ಅಂತಾನೆ ಅವನು, ತಮ್ಗೆ ಲೋ ಬೇಡಕನೋ ಏನ್ಲಾ ಅನ್ಲಾ ಅಂದ್ರೆ ಅವನು ಯಾಡಾಯ್ ಅಂತಾನೆ ಅವನು. ಇವನ್ನ ಪಳಗಿಸಿ ಮಾಡೋಷ್ರೊಳಗೆ ಸಿನಿಮಾದೊಳಗೆ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಆಲ್ ದ ಬೆಸ್ಟ್ ನಿಂಗೆ. ಈಗ ನಮ್ಮ ಜೊತೆಲಿ ನಮ್ ನಿಂಗಣ್ಣ ಇದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ ಸುಮಾರು 2,000 ನಾಟಕಗಳನ್ನ ಮಾಡಿರುವಂತ ಹೆಬ್ಬೆಟ್ಟು ಅಂತ ಒಂದು ನಾಟಕ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ತುಂಬಾ ಫೇಮಸ್. ಇವರು ಮದ್ದೂರವರು. ಇದರಲ್ಲಿ ತುಂಬಾ ನಿಂಗಣ್ಣ ಪಾತ್ರಕ್ಕೆ ಒಳ್ಳೆ ಜೀವ ತುಂಬಿದ್ದಾರೆ. ನೀವು ಅದರಲ್ಲಿ ಹಾಡು ನೋಡಿದ್ರೇನೆ ಹೇಳ್ಬೋದು. ಅಣ್ಣ ತಾಳಿ ಅಣ್ಣ ಹಾಡು ಬಗ್ಗೆ ಮಾತಾಡಿ. ತೊಟ್ಲು ಮಗನ ತಾಯಿ ಸಾಕಬೇಕಾದ್ರೆ ಎಷ್ಟು ಪರಿಶ್ರಮ ಇದೆ ಅನ್ನತಕ್ಕಂಥದ್ದು ತಾಯಿಗೆ ಮಾತ್ರ ಗೊತ್ತು. ಇಡೀ ಈಗಾಗಲೇ ನೀವು ಸುಮಾರು ಬರವಣಿಗೆ, ಡೈಲಾಗ್ಗಳು, ಹಾಡುಗಳಿಗೆ, ಸಿನಿಮಾಕ್ಕೆ ಹಾಡುಗಳನ್ನು ಬರೆದು ಮುಗಿಸ್ಬಿಟ್ಟವ್ರೆ. ಈಗ ತಡೀಕಂದು ಸಿನಿಮಾನ ಮಾಡಬೇಕು, ಸಿನಿಮಾಕ್ಕೆ ಹಾಡುಗಳನ್ನು ಬರೀಬೇಕು, ಸಿನಿಮಾ ಸಿಂಗರ್ ಆಗಿ ಕೆಲಸ ಮಾಡಬೇಕು, ಅದ್ಭುತವಾದ ಶ್ರೀಕಂಠದಲ್ಲಿ ಮೂಡಿ ಬರಬೇಕು ಅಂತ. ಇದೇನು ಹೊಸದೇನಲ್ಲ. ಆಗ ಸಿನಿಮಾ ಮಾಡ್ತಿದ್ದದ್ದು ಕೆಲವು ಚಿತ್ರಗಳನ್ನು ಈಜಿಯಾಗಿ ಮಾಡಿ ಮುಗಿಸ್ತಿದ್ರು. ಈಗ 10 ತಾಯಿ ಹೊಟ್ಟೆಲ್ ಹುಡ್ತಂಗೆ ಆಯಿತು ಅಂತಾರಲ್ಲ, ಹಂಗಾಯ್ತದೆ ಒಂದು ಸಿನಿಮಾ ಮಾಡಬೇಕಾದ್ರೆ. ಎಲ್ಲೋ ಒಕ್ಕಡೆಗೆ ಗ್ರಾಮೀಣ ಪ್ರತಿಭೆಗಳನ್ನು ಹಿಡಿದು ನಾಟಕ ಇರ್ಬೋದು, ರೀಲ್ಸ್ ಇರ್ಬೋದು, ನೀವೆಲ್ಲರೂ ಕೂಡ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ.
ನೀವು ಕೊಟ್ಟಿರೋ ಪಾತ್ರಕ್ಕೆ ಅತ್ಯಂತ ಜವಾಬ್ದಾರಿಯಿಂದ ಜೀವ ತುಂಬಿವಿ. ಎಲ್ಲೋ ಕಡೆಗೆ ಕರ್ನಾಟಕದಾದ್ಯಂತ ಎಲ್ಲ ಥಿಯೇಟ್ರಲ್ಲಿ ಎಲ್ಲ ರೈತ ಬಂಧುಗಳು, ತಾಯಂದಿರು, ಏನಿವತ್ತು ಊರಿಗೆ 80 ಹುಡುಗರುಗಳು ಮದುವೆಯಾಗದೆ ನಿಂತಿದ್ದೀರಿ, ಅವರು ಅವ್ರ ರೌದಿರ್ ಕರ್ಕೊಂಬಂದ್ರೆ ಥಿಯೇಟ್ರ್ ತುಂಬೋಯ್ತದೆ. ಕ್ಯಾನ್ವಾಸ್ ಮಾಡಂಗಿಲ್ಲ, ಪೋಸ್ಟರ್ಸ್ ಹಾಕೋಂಗಿಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲೋ ಕಡೆಗೆ ಪ್ರತಿ ಕ್ಷಣನೂ ಕೂಡ ತಪ್ಪಿಡಿತಾರೆ. ಅವ್ನು ಸ್ವಲ್ಪ ಹೈಟ್ ಇರ್ಬೇಕಾಯ್ತು, ಅದು ರಿಜೆಕ್ಟು. ಸ್ವಲ್ಪ ಕುಳ್ಳಿರ್ಬೇಕಾಯ್ತು, ಅದು ರಿಜೆಕ್ಟು. ಇಂಜಿನಿಯರ್ ಮಾಡಿದ್ರೆ ಓಕೆ ಆಗೋದು, ಅದು ರಿಜೆಕ್ಟು. ಈ ಜಗತ್ತಲ್ಲಿ ಹೆಂಗಾಗೋಗದೆ ಅಂದ್ರೆ ಎಲ್ಲ ಕಡ್ದಾಡ್ ಸತ್ರೆ ನನ್ ಗಂಡ ತುಳ್ದಾಡೆ ಸತ್ತೋದ ಅನ್ನೋಂಗೆ ನಾವು ಮದುವಾಯ್ತಾ ಇಲ್ಲ, ಬರೀ ತಿರುಗಾಡಿ ಹೆಣ್ಣು ನೋಡಿ ಬಿಸ್ಕತ್ತು ಬಾಳೆಹಣ್ಣು ತಿಂದು ಅದು ಹಸುವಾಗಿ ಎಲ್ಲಾ ಗಂಡ ಹೆಕ್ಳಿಗೂ ಬಿಸ್ಕೆಟು ಅಲ್ಗೂ ಹೊರ್ಕೊಬಿಟ್ಟವೆ ತಿಂದಿ ತಿಂದಿ ತಿಂದಿ, ಒಬ್ರು ಮದುವಾಗೋಲ್ರು. ಹಾಗಾಗಿ ಈಗ ಹೆಂಗಾಗೋಗದೆ ಅಂತಂದ್ರೆ ಬಿಸ್ಕೆಟ್ ತಿಂದು 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 ಅಲ್ಲೂ ಎಲ್ಲ ಕೆಂಚಗಾಗೋಗವೆ ಸರ್. ಬೆಳಗ್ಗೆ ಬಾಳೆ ನುಂಗಿ 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 ಗಂಟ್ಲು ಕೆಟ್ಟೋಗಿದೆ. ಹೆಣ್ಣು ಮಾತ್ರ ಒಂದು ಒಪ್ಕೋತಾ ಇಲ್ಲ, ಒಪ್ಕೋದು ಇಲ್ಲ. ಯಾಕೆ ಅಂತಂದ್ರೆ ಹೆಣ್ಣಿಗಿಂತ ಹೆಣ್ಣೋರವ್ದಿರ್ಗೆ ತಲೆ ಕೆಟ್ಟೋಗದೆ. ಹೆಣ್ಣಾಯ್ತವೆ, ಹೆಣ್ಣೋರವನ್ಗೆ ತಲೆ ಕೆಟ್ಟೋಗದೆ. ಯಾಕೆ ಅಂದ್ರೆ ನನ್ನ ಮಗಳು ಅಳ್ಳಾಡಕ್ಕಿಲ್ಲ, ಮರ್ಸಿಟೀಸ್ ಬೆಂಚ್ ಎ ಕ್ಲಾಸಲ್ಲಿ ಕೂತ್ಕೊಂಡು ತಿರ್ಗಾಡ್ಬೇಕು, 3 tier ಬಂಗ್ಲೆ ಆಗ್ಬೇಕು, ಎಲ್ಲ ಮಾರ್ಬಲ್ ಆಗ್ಬೇಕು ಅಂತ ಗೈದೆ ಇರ್ತಕ್ಕಂಥ ಹೆಣ್ಣು ಮಗಳು 30 ವರ್ಷಕ್ಕೆ ಸತ್ತೋಯ್ತಾಳೆ. ಯಾರು 10 ಗಂಟೆ ಗೇಯ್ತಾರೆ, 70 ವರ್ಷ ಬದುಕ್ತಾರೆ. ಅದು ಹೆಣ್ಣೋರವನ್ಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲೋ ಕಡೆಗೆ ಗಣ್ಣೋರೌದಿರು ಅಕ್ಕ ತಂಗಿಯರೆಲ್ಲ ಕರ್ಕೊಂಬಂದು ನಮ್ಮ ಥಿಯೇಟ್ರ್ ತುಂಬಿಸ್ತಾರೆ ಯುವಕರು. ಅವ್ರ ಪರವಾಗಿ ನವೀನ್ ಸಜ್ಜು ಮತ್ತೆ ತಂಡ ಕೆಲಸ ಮಾಡೋದೆ. ಹಾಗಾಗಿ ನಮ್ಮ ಆಶೀರ್ವಾದ ಇಷ್ಟೇ. ಎಲ್ಲೋ ಕಡೆಗೆ ಈ ಸತಿ ಥಿಯೇಟ್ರ್ ತುಂಬಿಸಿ ನವೀನ್ ಸಜ್ಜು ಅವರ ಕೈಯನ್ನು ಬಲಪಡಿಸಿದ್ರೆ ಇಂತಹ ಸಿನಿಮಾಗಳನ್ನು 1 ವರ್ಷಕ್ಕಲ್ಲ 2 ವರ್ಷಕ್ಕೂ ಒಂದು ಅದ್ಭುತವಾದಂಥ ಸಿನಿಮಾನ ಈ ರಾಜ್ಯಕ್ಕೆ ಕೊಟ್ಕೊಂಡೊಯ್ತಾರೆ ಎನ್ನುವಂಥ ಭರವಸೆ ನನಗೂ ಇದೆ. ನಾನು ಕೂಡ ರಂಗಭೂಮಿಲಿ ಮಾಡಿ ಚಡ್ಡಿ ಇಕ್ಕಂದು ಸಾಕಾಗೋಗಿತ್ತು. ನನ್ನ ಟೋಪನಾಕ ಎಳ್ಕೊಂಬಂದಿದ್ದೀರಿ. ಜನ ಎಷ್ಟರ ಮಟ್ಟ ಕೈ ಹಿಡಿತಾರೆ ಕಾದ್ ನೋಡುವ. ನಮಸ್ಕಾರ. ಇಲ್ಲ, ನಾವೆಲ್ಲರೂ ಸೇರಿ ಜನಗಳನ್ನ ರಂಜಿಸುವಂತ ಒಳ್ಳೊಳ್ಳೆ ಹಾಡುಗಳು ಮಾಡೋಣ, ಒಳ್ಳೆ ಕತೆ ಮಾಡೋಣ, ಒಳ್ಳೆ ಸಿನಿಮಾ ಮಾಡೋಣ. ಅವರೆಲ್ಲ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಈಗ ಹಾಡು ಹೇಳೋಣ. ಬೋಳ್ತಲೆಗೆ ಎಣ್ಣೆ ಯಾಕೆ, ಒತ್ತೋದ್ಮೇಲೆ ಇಟ್ಟ್ಯಾಕೆ, ವಯಸ್ಸಾದ್ಮೇಲೆ ಮದ್ವೆ ಯಾಕಂತ ಊರವರೆಲ್ಲ ಆಡ್ಕತಾರೆ. ನಿಂಗಣ್ಣೋಯ್ ಓಯ್ ನಿಂಗಣ್ಣೋಯ್, ನಿನ್ ಜೊತೆಯವ್ರಿಗೆಲ್ಲ ಮದುವೆ ಆಗಿ 3 ಮಕ್ಳು ಮಾಡ್ಕೊಂಡು ಆಟ ಆಡ್ಸ್ಕೊಂಡು ಕುಂತಿದ್ರೆ ನೋಡ್ಕೊಂಡ್ ಸುಮ್ನಿದ್ಯಲ್ಲೋ ನಿಂಗಣ್ಣೋಯ್. ನಿಂಗಣ್ಣೋಯ್, ಧನುರ್ಮಾಸ ಕಳೆದೋಯ್ತು, ಆಷಾಢನೋ ಶುರುವಾಯ್ತು, ದೀಪಾವಳಿ ಮುಗಿದೋಯ್ತು, ಚಂದ್ರಿನೋ ಸುಂದ್ರಿನೋ ಕೆಂಚಿನೋ ಕರ್ಗಿನೋ ಕುಳ್ಳಿನೋ ಮಳ್ಳಿನೋ ಸಿಕ್ಕುದ್ ನೋಡ್ಕೊಂಡು ಗಂಟಾ ಕಳೋ ನಿಂಗಣ್ಣೋಯ್. ನಿಂಗಣ್ಣೋಯ್ ನಿಂಗಣ್ಣೋಯ್ ನಿಂಗಣ್ಣೋಯ್. ಥ್ಯಾಂಕ್ ಯು.